ನಮ್ಮ ಜೊತೆ ಇವತ್ತು ಸೀನಿಯರ್ ಸೂಪರ್ ಸ್ಟಾರ್ ಆಗಿರುವಂತಹ ಅಂಜಲಿ ಅವರಿದ್ದಾರೆ. ಈಗ ಮೂರು ಸೀರಿಯಲ್ ಅಲ್ಲಿ ಬ್ಯುಸಿ ಇದ್ದಾರೆ. ಸೊ ಫೈನಲಿ ಇವತ್ತು ನಮ್ಮ ಕೈಗೆ ಸಿಕ್ಕಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಮೊದಲನೇದಾಗಿ ಹೇಗಿದ್ದೀರಾ? ನಾನ್ ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾವು ಸೂಪರ್. ಏನಂದ್ರೆ ನೀವು 3 ಸೀರಿಯಲಲ್ಲಿ ಬ್ಯುಸಿ ಇದ್ದೀರಾ. ಲಕ್ಷ್ಮೀ ಈಗ 4 ಆ್ಯಡ್ ಆನ್. ಸೊ ಲಕ್ಷ್ಮೀ ನಿವಾಸ, ರಾಮಾಚಾರಿ, ಇವಾಗ ವಸುದೇವ ಕುಟುಂಬ ಪ್ರೆಸೆಂಟ್ ನಡೀತಿದೆ. ಸೊ ಎಲ್ಲ ಕಡೆ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ? ಆ, ಇಲ್ಲ ಹಾಗೇನು ಅನ್ಸಲ್ಲ. ಯಾಕಂದ್ರೆ ಡೇಟ್ನ ಕರೆಕ್ಟಾಗಿ ಕೊಟ್ಕೊಂಡ್ರೆ ಇವ್ರಿಗೆ ಡೇಟ್ ಫಸ್ಟ್ 1ನೇ ತಾರೀಕಿನ ಶುರು ಮಾಡ್ತೀನಿ. ಫಸ್ಟ್ ಡೇಟ್ ಯಾರಿಗೆ ಮೇನ್ ಯಾರಿಗೆ ಡೇಟ್ಗಳು ಬೇಕು ಅಂತ ಅದನ್ನ ನೋಡಿಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಇವಾಗವರೆಗೂ ಏನೂ ಟೆನ್ಷನ್ ಆಗಿಲ್ಲ, ದೇವ್ರದಿಂದ ನಡೀತಾ ಇದೆ ಮಾತ್ರ. ರಿಯಲ್ ಲೈಫಲ್ಲಿ 2 ಮಕ್ಕಳು, ಈಗ 4 ಜನ ಹೆಣ್ಮಕ್ಳ ತಾಯಿ ನೀವು. ಅಂದರೆ ಎಷ್ಟು ಆ ವೇಟೇಜ್ ಇದೆ ಪಾತ್ರಕ್ಕೆ, ನೀವು ಜೀವ ತುಂಬೋದಾಗಿರ್ಬೋದು. ಅಂದರೆ ನೀವು ಅದ್ಭುತವಾದಂತಹ ಕಲಾವಿದ, ಅದು ಗೊತ್ತಿದೆ. ಸೊ ಇದರಲ್ಲಿ ಹೇಗಿದೆ ನಿಮ್ಮ ಪಾತ್ರ ಅನ್ನೋದ್ರ ಬಗ್ಗೆ? ಖುಷಿ ಆಗ್ತಿದೆ. ನನಗಿಬ್ರು ಹೆಣ್ಮಕ್ಳಿದ್ದಾರೆ ನನ್ನ ಜೀವನದಲ್ಲಿ. ಇಲ್ಲಿ 4 ಜನ ಹೆಣ್ಮಕ್ಳು. ನನ್ನ ಮಕ್ಕಳ ಜೊತೆ ನಂದು ಒಡನಾಟ ಹೇಗಿದೆ, ಅವ್ರಿಗೇನಾದರೂ ಬೈಯೋದು, ಅವ್ರು ತಪ್ಪು ಮಾಡಿದ್ರೆ ತಿದ್ದದು, ಅವ್ರು ಹಾಕ್ಕೊಂಡಿರೋ ಬಟ್ಟೆ ಸರಿ ಇಲ್ಲ ಅಂದರೆ ಅವ್ರಿಗೆ ಬೇಡ ಇದನ್ನು ಚೇಂಜ್ ಮಾಡಿ ಅಂಥದ್ದಿಲ್ಲ. ಆಮೇಲೆ ನನ್ನ ಮಕ್ಕಳು ಓದ್ತಾ ಇರುವಾಗೆ ಅವ್ರಿಗೆ ನಾನು ಧೈರ್ಯ ತುಂಬಕ್ಕೆ ಶುರು ಮಾಡಿದೆ. ನಾವೆಲ್ಲ ನಮ್ಮ ಜರ್ನಿನ ತುಂಬ ಅರ್ಲಿ ಶುರು ಮಾಡಿದ್ವಿ. ನೀವು ಕೆಲಸ ಮಾಡಬೇಕು, ನೀವು ಬದುಕಬೇಕು, ಓದಬೇಕು, ಎಜುಕೇಷನ್ ಮಾಡಬೇಕು, ಅದನ್ನೆಲ್ಲ ನಾವು ತಿದ್ದಕ್ಕೆ ಶುರು ಮಾಡಿದ್ವಿ. ನನ್ನ ಮಕ್ಕಳು ದೇವ್ರದಿಂದ ಅದೇ ಥರನೇ ಆದರು ಚೆನ್ನಾಗಿ. ಬಟ್ ಇಲ್ಲೂ ಅಷ್ಟೇ, ನನಗೆ ಗಂಡ ಮಧ್ಯದಲ್ಲಿ ಹೋಗ್ಬಿಟ್ಟಾಗ ಮಕ್ಕಳನ್ನ ಯಾವ ಥರ, ಹೆಣ್ಮಕ್ಳು ಅಂದರೆ ಗಂಡ ಇಲ್ಲ ಅಂದರೆ ಹೆಣ್ಮಕ್ಳು ಜೀವನನೇ ಇಲ್ಲ ಅನ್ಕೋತಾರೆ. ಅದೆಲ್ಲ ಸುಳ್ಳು. ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ತಾರೆ, ಬದುಕನ್ನ ಕಟ್ಕೋತಾರೆ, ಬದುಕನ್ನ ಕಟ್ಕೊಡಕ್ಕೆ ಸಹಾಯ ಮಾಡ್ತಾರೆ ಎಂಥವ್ರಿಗೂ ಬೇಕಾದ್ರೆ ಅನ್ನೋದನ್ನ ಈ ಪಾತ್ರದಲ್ಲಿದೆ. ಆ್ಯಂಡ್ ಈ ಪಾತ್ರ ನನಗೆ ತುಂಬ ತೃಪ್ತಿ ಕೊಟ್ಟಿದೆ, ನಂಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಆ ಒಡನಾಟ ಎಲ್ಲ ನನಗೆ ನನ್ನ ಮಕ್ಕಳ ಜೊತೆನೇ ಇದೇನೋ ಅನ್ನಿಸ್ತಿದೆ. ಆಮೇಲೆ ಯಾವುದೋ ಒಂದು ಘಟನೆ, ಯಾವುದೋ ಒಂದು ಮಾತುಗಳೆಲ್ಲ ನನ್ನ ಜೀವನದಲ್ಲೇ ನಡೆದಿದ್ದು, ನಾನು ಕೇಳಿದ್ದು, ಇದು ನಿನ್ನೆ ನಡೆದಿದ್ದು, ಇದು ಮೊನ್ನೆ ಕೇಳಿಸ್ಕೊಂಡಿದ್ದು ಅಂತ ಶಬ್ದಗಳು ಸೀನ್ಗಳು ಬರ್ತಾ ಇರುತ್ತೆ. ಬಟ್ ಮಕ್ಕಳು ಎಲ್ಲ ನನಗೆ ಇದೆಷ್ಟು ಪ್ರೀತಿ ಇದೆ ಅಂದರೆ ಆ ಕುಟುಂಬದಲ್ಲಿ ತುಂಬ ಖುಷಿ ಆಗ್ತಿದೆ. ಆಮೇಲೆ ಕಲಾವಿದ್ರಿಗೆ ಯಾವಾಗಲೂ ಖುಷಿ ಕೊಡೋದು ಅವ್ರ ಪಾತ್ರ. ಸೊ ನನಗೆ ಡೇಟ್ ಕೊಟ್ಟರೆ ಸಾಕು ಹೋಗಿ ಆ್ಯಕ್ಟ್ ಮಾಡಬೇಕು ಅನ್ನೋ ಅಷ್ಟು ಖುಷಿ ಕೊಟ್ಟಿದೆ ಈ ಪಾತ್ರ. ಆ್ಯಂಡ್ ಪ್ರೋಮೋ ಅಲ್ಲಿ ನೀವು ಇರಲಿಲ್ಲ. ಅಂದರೆ ನಿಮ್ಮದು ಮತ್ತೆ ಇನ್ನೊಂದು ಪ್ರೋಮೋ ಬಿಟ್ಟಾಗ ಒಂಥರ ಸರ್ಪ್ರೈಸ್ ನಮಗೆ. ಅಲ್ಲಿ ಇದ್ದಾರೆ, ಇಲ್ಲಿ ಇದ್ದಾರೆ, ಯಾವ ಗ್ಯಾಪಲ್ಲಿ ಆಯಿತು ಅಂತ. ಹೇಗೆ ನಿಮ್ಗೆ ಅಪ್ರೋಚ್ ಮಾಡಿದ್ದು ಹೇಗೆ? ಯಾಕಂದರೆ ಫಸ್ಟ್ ಪ್ರೋಮೋ ಅಲ್ಲಿ ನೀವು ಕಾಣಿಸ್ಕೊಂಡಿರಲಿಲ್ಲ. ಇಲ್ಲ, ನನಗೆ ಈ ವಿಷಯ ಗೊತ್ತೇ ಇಲ್ಲ. ನನಗೆ ನೀವೇ ಕೇಳ್ತಾ ಇದ್ರಿ, ಮೊದಲನೇದಾಗಿ ಹೇಳ್ತೀನಿ. ಈ ನನಗೆ ಪ್ರೋಮೋನ ನಾನು ಆಶ್ಚರ್ಯವಾಗಿ ನೋಡಿದೆ. ಅದಕ್ಕೆ ಮುಂಚೆ ನನಗೆ ಸುವರ್ಣದಿಂದ ಎಲ್ಲ ಮಾತಾಡಿ, ಸ್ಟಾರ್ ಸುವರ್ಣದಿಂದ ಎಲ್ಲ ಹೇಳಾಗೋಗಿತ್ತು, ಮೇಡಮ್ ಕರೆದಾಗಿತ್ತು, ಅಗ್ರಿಮೆಂಟು ಎಲ್ಲ ಆಗೋಗಿತ್ತು ನನಗೆ. ಆ್ಯಂಡ್ ಆಮೇಲೆ ಈ ಪ್ರೋಮೋ ಬಂದಾಗ ನನಗೆ ಶಾಕ್ ಆಯಿತು ಇದೇನು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ನಾನು ಮ್ಯಾಮ್ನ ಕೇಳಿದೆ. ನಾನು ಚಾನಲ್ ಅವ್ರಿಗೆ ಕನೆಕ್ಟ್ ಮಾಡಿಕೊಟ್ರು. ಈ ಪ್ರೋಮೋ ಮಾಡಿದಾಗ ಬೇರೆ ಪ್ರೊಡ್ಯೂಸರ್ ಇದ್ರಂತೆ. ಆಮೇಲೆ ರೇಖಾ ಮ್ಯಾಮ್ ಬಂದಾಗೂ ಕೇಳಿದ್ರಂತೆ, ಬಿಕಾಸ್ ಸುಧಾ ಇಸ್ ಮೈ ವೆರಿ ಗುಡ್ ಫ್ರೆಂಡ್. ನಾವೆಲ್ಲ ಅವಾಗ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ರು. ಆಮೇಲೆ ಇಮಿಡಿಯೇಟ್ ಸುಧನ್ ಕಾಲ್ ಮಾಡಿದೆ ನಾನು. ಸುಧಾ ಇದೇನಿದು ನಿನ್ನ ಪ್ರೋಮೋ ಬರ್ತದೆ ಅಷ್ಟು. ಆ ಸೇಮ್ ಟೈಮ್ಗೆ ಅವಳು ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದು, ನಾನು ವಾಟ್ಸಪ್ಪಲ್ಲಿ ಕಳಿಸಿದ್ದೆ ನನಗೆ. ಸುಧಾ ಇದೇನೇ ನೀನಿದೆಯಾ, ಒಂದು ಮಾತು ಹೇಳಿಲ್ವಲ್ಲೇ, ನಾವೆಲ್ಲ ಸಿಕ್ಕಿದ್ವಿ, ತಾರಾ ಮನೇಲಿ ಸಿಕ್ಕಿದ್ವಿ ನಾವೆಲ್ಲ ಒಟ್ಟಿಗೆ, ನೀನು ಹೇಳೇ ಇಲ್ವಲ್ಲ ಇದ್ರಲ್ಲಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ. ನಿನಗೆ ಯಾವಾಗ ಆಯಿತು? ನನಗೆ 15 ಡೇಸ್ ಬ್ಯಾಕ್ ಕರೆದ್ರು, ನಂದು ಅಗ್ರಿಮೆಂಟ್ ಆಯಿತು, ಮಾಡಿಕೊಡ್ರು. ಆ್ಯಂಡ್ ಇವರು ನನಗೇನು ಹೇಳೇ ಇರಲಿಲ್ಲ ನನಗೆ. ಆಮೇಲೆ ಸುಧಾ ಹೇಳಿದ್ಲು, ಇಲ್ಲ ನನಗೆ ಖುಷಿ ಆಗ್ತಿದೆ ಅಂಜು, ನೀನು ಆ್ಯಕ್ಟ್ ಮಾಡು. ಯಾಕಂದರೆ ನನಗೆ ಟೈಮಿಂಗ್ಸ್ ಪ್ರಾಬ್ಲಮ್ ಇದೆ, ನಂಗೆ ಬೆಳಿಗ್ಗೆ 7 o'clock ಬರೋಕ್ಕಾಗಲ್ಲ. ಆ್ಯಂಡ್ ಬೇರೆ ಊರಿಗೆ ಬರೋಕ್ಕಾಗಲ್ಲ ನನಗೆ. ಇದು ಚಿಕ್ಕಮಂಗ್ಳೂರು ಶೂಟಿಂಗ್ ನಡೆಯುತ್ತೆ ಫುಲ್ಲು. ಬೇರೆ ಊರಿಗೆ ಬರೋಕ್ಕಾಗಲ್ಲ ನನಗೆ. ಆ ಕಾರಣಕ್ಕೆ ನಾನು ಬೇಡ ಅಂದೆ, ನೀನು ಮಾಡು ಅಂತ ಹೇಳಿದ್ದು. ಆಮೇಲೆ ನಾನು ಜಾಯ್ನ್ ಆದೆ ಇದಕ್ಕೆ. ಅಂದರೆ ನೋಡಿ, ನಾವು ಎಷ್ಟು ಅಬ್ಸರ್ವ್ ಮಾಡಿದ್ದೀವಿ ಯಾರಿದ್ರು ಯಾರಿದ್ದಾರೆ ಅಂತ. ಆ್ಯಂಡ್ ಖುಷಿ ಆಯಿತು ನಿಮ್ಮನ್ನು ಆ ಪ್ರೋಮೋಲಿ ನೋಡಿದಾಗ. ಈಗ ಸದ್ಯ 4 ಸೀರಿಯಲಲ್ಲಿ ಬ್ಯುಸಿ ಇದ್ದೀರಾ. ಹಾಗೆ ನಿಮ್ಮ ಮನೇಲಿ ನಿಮ್ಮ ಹೆಣ್ಮಕ್ಳು ಜಗಳ ಆಡ್ತಿರ್ತಾರಾ? ಸೀರಿಯಲಲ್ಲಿ ಇವಾಗ ಯೂಶ್ವಲಾಗಿ ಅಕ್ಕ ತಂಗಿರು ಹೇಗೆ ಜಗಳ ಆಡ್ತಿರ್ತಾರೆ, ನೀವು ಆ ಥರ ಜಗಳಗಳನ್ನ ಬಿಡಿಸಿದ್ದೀರಾ? ತುಂಬ ಆಡ್ತಾರೆ. ಅಲ್ಲ, ಬಟ್ಟೆಗೆ ಜಗಳ ಆಡ್ತಾರೆ, ವಾಶ್ರೂಮ್ಗೆ ಅವಳು ಇನ್ನೂ ಬಂದಿಲ್ಲ ಅಂತ ಜಗಳ ಆಡ್ತಾರೆ. ಆ್ಯಂಡ್ ನನ್ನ ಮೇಕಪ್ ಸ್ಟಿಕ್ ಅವಳು ಲಿಪ್ಸ್ಟಿಕ್ ತೊಗೊಂಡ್ಬಿಟ್ಟಿದ್ದಾಳೆ ಅಂತ ಜಗಳ ಆಡ್ತಾರೆ. ಆಮೇಲೆ ಊಟಕ್ಕೆ ನನಗೆ ಫಸ್ಟ್ ಕೊಟ್ಟಿಲ್ಲ ದೋಸೆ, ಫಸ್ಟ್ ಅವಳಿಗೆ ದೋಸೆ ಕೊಟ್ಟೆ ಅಂತ ಇದೆಲ್ಲ ನನಗಂದರೆ ನನ್ನ ಮಕ್ಳ ಜೊತೆಲೇ ಬೆಳೆದು ಪ್ರತಿ ಕ್ಷಣನೂ ಇದನ್ನು ಫೇಸ್ ಮಾಡಿದ್ದೀನಿ. ಇದನ್ನು ಯಾವ ಅಕ್ಕ ತಂಗಿ ಸಿಬ್ಲಿಂಗ್ಸ್ ಇದನ್ನು ಮಾಡಿರ್ತಾರೆ, ಇಲ್ಲ ಅಂತ ಹೇಳೋದೇ ಇಲ್ಲ. ನಾನು ನನ್ನ ಅಕ್ಕ ಐ ಥಿಂಕ್ ಅವಾಗ ಎಲ್ಲ ಅವಕಾಶಗಳು ಕಮ್ಮಿ ಇತ್ತು, ವಸ್ತುಗಳು ಕಮ್ಮಿ ಇತ್ತು, ಇರೋದ್ರಲ್ಲಿ ಹಂಚ್ಕೊಂಡು ತಿನ್ನಿ ಅಂತ ಅವಾಗ ಹೇಳ್ಕೊಡ್ತಿದ್ರು, ಅದಿತ್ತು. ಇವಾಗ ಮಕ್ಕಳಲ್ಲಿ ಅದಿಲ್ಲ, ಹಂಚ್ಕೊಂಡು ತಿನ್ನಿ ಅನ್ನೋ ಶಬ್ದನೇ ಇಲ್ಲ. ನೀವು ಬೇಕಾದ್ರೆ ಹಂಚ್ಕೊಳ್ಳಿ, ನಮಗೆ ಕೊಟ್ಬಿಡಿ ಫುಲ್ಲು ಅನ್ನೋ ಥರನೇ ಇದೆ ಇವಾಗಿನ ಮಕ್ಕಳಲ್ಲಿ.
ಸೊ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ನಾನು ಆ ಥರ ಜಗಳಗಳು ಅದನ್ನೆಲ್ಲ ನೋಡೇ ಇಲ್ಲ ನಾನು, ನೋಡೇ ಇಲ್ಲ. ಬಟ್ ಇವಾಗ ನನ್ನ ಮಕ್ಕಳಲ್ಲಿ ನೋಡಿದ್ದೀನಿ ನಾನು. ಅದನ್ನು ಇಲ್ಲೂ ನೋಡ್ತಿದ್ದೀನಿ ಇವಾಗ ಸೆಟ್ಟಲ್ಲೂ ಕೂಡ. ಅವಳು ರೆಡಿ ಆಗಿಬಿಟ್ಟಿದ್ದಾಳೆ, ನಾನು ಇನ್ನೂ ರೆಡಿ ಆಗಿಲ್ಲ. ನನ್ನ ಶಾರ್ಟ್ ಫಸ್ಟ್ ಇತ್ತು, ಅವಳು ದುಪ್ಪಟ್ಟ ಹಾಕು. ನಾನು ಇಲ್ಲೂ ಒಂಥರ ಖುಷಿ ಕೊಡ್ತಾ ಇದ್ದೆ. ನನ್ನ ಮನೇಲಿ ನನ್ನ ಮಕ್ಕಳೇ ಈ ಥರ ಮಾಡ್ತಾ ಇದ್ದಾರೆ ಅನ್ನೋಷ್ಟು ಖುಷಿ ಆಗ್ತಾ ಇದೆ ನನಗೆ. ಹಾಗೆ ಅವಿನಾಶ್ ಸರ್ ಇದರಲ್ಲಿ ನಿಮ್ಮ ಹಸ್ಬೆಂಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಅವ್ರ ಜೊತೆ ಈ ಹಿಂದೆ ನೀವು ಕೆಲಸ ಮಾಡಿದ್ರಿ ಕೂಡ, ಈಗ ಮತ್ತೆ ಅವ್ರ ಜೊತೆ ಬರ್ತಿದ್ದೀರಾ. ಅಂಡ್ ಅವ್ರು ಇದು ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಅಂದರೆ 30 ವರ್ಷಗಳ ಬಳಿಕ ಮತ್ತೆ ಕಿರುತೆರೆಗೆ ಬಂದಿದ್ದಾರೆ. ಸೊ ಎಷ್ಟು ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡೋದು, ಹಾಗೆ ನಿಮ್ಮ ಬಾಂಧವ್ಯ ಹೇಗಿದೆ ಅನ್ನೋದು. ನಾನು 32 ವರ್ಷದಿಂದ ಅವಿನಾಶ್ ಅವರು ನಾನು ಆ್ಯಕ್ಟ್ ಮಾಡಿ ತುಳು ಸಿನಿಮಾ ಒಂದು ಮಾಡಿದ್ವಿ ಆ್ಯಂಡ್ ಕನ್ನಡದಲ್ಲೂ ಆ್ಯಕ್ಟ್ ಮಾಡಿದ್ವಿ. ಅವರು ವಿದ್ಯೆ ಇದೆ ನೋಡಿ, ಆ ವಿದ್ಯೆ ವಿನಯನೂ ಕೊಟ್ಟಿರುತ್ತೆ. ಹಾಗೆ ಆ ವಿದ್ಯೆಗೆ ತಕ್ಕ ವಿನಯನೂ ಇದೆ ಅವ್ರ ಹತ್ರ. ತುಂಬ ಅದ್ಭುತ ಕಲಾವಿದ. ಅವ್ರ ಸೆಟ್ಟಲ್ಲಿ ನಾನು ಅವಿನಾಶ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾರೆ ಅಂದಾಗ, ಯಾಕಂದರೆ ಈಗಂತೂ ಅವ್ರು ತುಂಬ ದೊಡ್ಡ ನಟ. ಇವಾಗ ಹೇಗೋ ಏನೋ ಅನ್ಕೋತಾ ಇದ್ದೆ, ಬಟ್ ಇಲ್ಲ. ಬೆಳಿಗ್ಗೆ ನಾವೆಲ್ಲ ಸೆಟ್ಗೆ ಹೋದ್ರೆ ನಮ್ದೊಂದು ಕುಟುಂಬ ಥರ ಇರುತ್ತೆ. ಅವರಿಂದ ಎಷ್ಟೊಂದು ನಾವು ಕಲ್ತ್ಕೋತೀವಿ. ಆಮೇಲೆ ಇವಾಗಿನ ಮಕ್ಳಿಗೆ ಅವ್ರು ಹೇಳ್ತಾ ಇರ್ತಾರೆ ಇದನ್ನು ಮಾಡಿ ಅದನ್ನು ಮಾಡಿ. ಆಮೇಲೆ ಈ ಸೀನ್ನ ನಾವೇ ಇವಾಗೆಲ್ಲ, ಯಾಕಂದರೆ ಅಷ್ಟು ಒಬ್ಬ ಒಳ್ಳೆ ನಟನ ಜೊತೆ ಆ್ಯಕ್ಟ್ ಮಾಡ್ತಾರೆ, ನನಗೆ ಖುಷಿ ಇದೆ. ಅವ್ರು ಸೆಟ್ಟಲ್ಲೇ ಹೇಳ್ತಾ ಇರ್ತಾರೆ ಇದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋಣ, ಮಕ್ಳು ಇಲ್ಲಿ ಬರ್ತಾರೆ, ಅಂಜಲಿ ನೀವು ಇಲ್ಲಿ ಬಂದುಬಿಡಿ, ನಾನು ಹೇಳಿದ್ಮೇಲೆ ನೀವು ಈ ಕಡೆಗೆ ಬನ್ನಿ. ಅದನ್ನೆಲ್ಲ ಒಂದು ಹಿರಿಯ ನಟ ಆಗಿರೋದ್ರಿಂದ ನಮ್ಮಲ್ಲಿ ತಪ್ಪಿದ್ರು ತಿದ್ದಿ ನಮ್ಮನ್ನೆಲ್ಲ ಒಂದು ಮಾಡಿ ತುಂಬ ಎಲ್ಲರಿಗೂ ಖುಷಿ ಇದೆ. ನನಗೆ ಅಂತಲ್ಲ, ಡೈರೆಕ್ಟರ್ ಆಗಲಿ, ನಮ್ಮ ಟೀಮ್ಗಾಗಲಿ, ಮಕ್ಳುಗಳಿಗಾಗಲಿ, ಅವರು ಎಲ್ಲ ಲಕ್ಕಿನೇ. ಅವಿನಾಶ್ ಅವರು ಅಷ್ಟು ದೊಡ್ಡ ನಟನ ಜೊತೆ ಸಿಕ್ಕಿರೋದು. ಎಲ್ಲರೂ ಅವ್ರ ವ್ಯಕ್ತಿತ್ವದಿಂದ ತುಂಬ ಖುಷಿಯಾಗಿದ್ದೀವಿ. ಮೇಡಮ್, ಈಗ ಅಂದರೆ ನೀವು ಪಾಸಿಟಿವ್ ರೋಲ್ ಮಾಡಿದ್ದೀರಾ, ಒಂದು ಸ್ವಲ್ಪ ಗ್ರೇ ಶೇಡ್ ಮಾಡಿದ್ದೀರಾ. ಈ ನೆಗೆಟಿವ್ ಮಾಡೋ ಆಸಕ್ತಿ ಏನಾದರೂ ಇದೆಯಾ? ಸದ್ಯಕ್ಕೆ ಈಗೆಲ್ಲ ಒಳ್ಳೆ ಪಾತ್ರಗಳೇ ಮಾಡ್ತಾ ಇದ್ದೀನಿ. ನಂಗೆ ಏನಾಗಿದೆ ಅಂದರೆ, ಮೊದಲು ನಾನು ಆ್ಯಕ್ಟ್ ಮಾಡಿ ಬಂದಾದ್ಮೇಲೆ ಜನಗಳು ಏನು ಮಾಡ್ತಾರೆ, ಇವರು ಕಲಾವಿದರು ಎಲ್ಲ ಪಾತ್ರನೂ ಮಾಡಲಿ ನೋಡೋಣ ಅನ್ನೋ ಥರ ಜನಗಳೇ ಬಯಸಲ್ಲ ಅನಿಸುತ್ತೆ ನಾನು ನೋಡ್ದಂಗೆ. ಸೊ ಯಾವ ಪಾತ್ರನ ಯಾರು ಮಾಡ್ತಾರೋ ಅವರೇ ಅದು ಅಂತಲೇ ಡಿಸೈಡ್ ಮಾಡ್ತಾರೆ. ನಾನು ತುಂಬ ಇಂಟರ್ವ್ಯೂಸಲ್ಲಿ ಹೇಳ್ತೀನಿ, ಅವರು ಕಲಾವಿದರು, ಅವ್ರ ಪಾತ್ರ ಅಷ್ಟೇ ಅಂತ ತಗೊಳ್ಳಲ್ಲ. ಸೊ ನಂಗೆ ಲಕ್ಷ್ಮೀ ನಿವಾಸ ಏನೋ ಒಂಚೂರು ಆಚೆ ಈಚೆ ಇದೆ ಅಂತಂದ್ರೆ ಅದನ್ನೊಂದಷ್ಟು ಹೇಳ್ತಾ ಇರ್ತಾರೆ. ಹಂಗೆ ಕಲಾವಿದ್ರನ್ನ ಅವ್ರ ಕಲಾವಿದ್ರಾಗ ತಗೊಳ್ಳೋದೇ ಇಲ್ಲ, ಅವ್ರ ಪಾತ್ರನ ತಗೊತಾರೆ ಅವರು. ಅದರಿಂದ ನನಗೆ ಬೆಸ್ಟ್ ಬರ್ತಾ ಇರೋ ಪಾತ್ರಗಳು ಯಾವುದಿದೆಯೋ ಈಗ ಅದನ್ನೇ ಮಾಡಬೇಕು ಅಂತ ಆಸೆ. ಇನ್ನು ಮಾಲತಿ ಸುಧೀರ್ ಅವರು ಇದ್ದಾರೆ. ಸೊ ಅವರು ಕೂಡ ಹಿರಿಯ ನಟರು. ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿದೆ? ಈ ಸೀರಿಯಲಲ್ಲಿ ನಿಮ್ಮ ಅತ್ತೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಕಿರಿಕಿರಿ ಏನಾದರೂ ಮಾಡಿದಾರಾ ಸೀರಿಯಲಲ್ಲಿ? ನನಗೆ ಮಾಲತಿಯಮ್ಮ ಮೊದಲೇ ಪರಿಚಯ ಇದ್ದಾರೆ. ಯಾಕಂದರೆ ನಾನು ಸುಧೀರ್ ಅಂಕಲ್ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ. ಅವರು ನನಗೆ ತಂದೆ ಆಗಿ ಮಾವ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅವಾಗ ಸೆಟ್ಟಿಗೆ ಬರ್ತಿದ್ರು, ಊಟ ಕಳಿಸ್ಕೊಡ್ತಾ ಇದ್ರು, ಒಳ್ಳೊಳ್ಳೆ ಊಟ. ಅವಾಗಿಂದನೂ ಪರಿಚಯ ಇದೆ. ಇಲ್ಲ, ತುಂಬ ಬಾಂಧವ್ಯ ಇದೆ, ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅದು ಆ್ಯಕ್ಟಿಂಗಲ್ಲಿ ಮಾತ್ರ ಕಿರಿಕಿರಿ ಆ ಥರ ಇರ್ಬೋದು ಸೀನಲ್ಲಿ. ನಿಜ ಜೀವನದಲ್ಲಿ ಶಿ ಈಸ್ ಅ ವೆರಿ ಗುಡ್ ಮದರ್ ಆ್ಯಂಡ್ ಮದರ್ ಇಲ್ಲ. ತುಂಬ ಖುಷಿ ಇದೆ. ಟೀಮ್ ಬಗ್ಗೆ ಖುಷಿ ಇದೆ, ಕತೆ ಬಗ್ಗೆ ಖುಷಿ ಇದೆ, ನಮ್ಮ ಎಲ್ಲರ ಪಾತ್ರಗಳ ಬಗ್ಗೆನೂ ಖುಷಿ ಇದೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ತೂಕ ಇರೋ ಪಾತ್ರ ಸಿಕ್ಕಿದೆ ಎಲ್ಲರಿಗೂ. ಎಲ್ಲರೂ 4 ಜನ ಹೀರೋಯಿನ್ ಮಕ್ಕಳುಗಳು ಕೂಡ ಅವ್ರವ್ರದ್ದೇ ಆದ ಒಂದು ಪಾತ್ರಗಳು ಸಿಕ್ಕಿದೆ. ಹಾಗೆ ಇನ್ನು ಕೇಳಲೇಬೇಕು, ನೀವು ಸಿಕ್ಕಿದ್ದೀರಾ ಅಂದಮೇಲೆ, ಈಗ ರಾಮಾಚಾರಿಯಲ್ಲಿ ಒಂದ್ಸಲ ರಾಮಾಚಾರಿನ ಸಾಯಿಸ್ಬಿಟ್ರು ಅನ್ನೋ ಒಂದು ಪಾತ್ರ ನೋಡಿ ಆಡಿಯನ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಆ್ಯಂಡ್ ನೀವು ಅದನ್ನು ತುಂಬ ಚೆನ್ನಾಗಿ ಮುಚ್ಚಿಟ್ಕೊಂಡ್ರಿ, ಚಾರುಗೆ ಹೇಳಿದೆ. ಸೊ ಹೇಳಿ ಅದ್ರ ಬಗ್ಗೆ, ಆ ಸೀನ್ ಬಗ್ಗೆ ಹೇಳಿ. ಇಲ್ಲ, ನನಗೆ ಆ ಥರ ಒಂದು ಸೀನ್ಗಳೆಲ್ಲ ಕೊಡ್ತಾರಲ್ಲ, ಚಾಲೆಂಜ್ ಇಲ್ಲ ಪಾತ್ರ ಸೀನ್ಗಳು ಬಂದಾಗ ನಾವು ಪ್ರಿಪೇರ್ ಆಗ್ತೀವಿ. ಬೆಳಿಗ್ಗೆಯಿಂದನೇ ಖುಷಿ ಪಡ್ತೀವಿ, ಇವತ್ತು ಈ ಸೀನ್ ಬಂದಿದೆ, ಚೆನ್ನಾಗಿ ಮಾಡಬೇಕು ಬೆಳಗ್ಗೆನೇ ಅಂದ್ಕೊಳ್ತಾ ಇರ್ತೀವಿ. ಕಲಾವಿದ್ರಿಗೆ ಒಳ್ಳೇದಲ್ವಾ ಆ ಥರದ್ದು. ಯಾವುದಾದ್ರೂ ದಿನ ಒಂದೇ ಥರ ನೋಡ್ತಾರೆ, ಏನೋ ಒಂದು ಚೇಂಜ್ ಇರೋ ಪಾತ್ರ ಸಿಕ್ಕಿದ್ರೆ ಕಲಾವಿದ್ರಿಗೆ ತುಂಬ ಖುಷಿಯಾಗುತ್ತೆ. ಚೆನ್ನಾಗಿದೆ ನೋಡಿ, ನಿಮ್ಮ ಮನಸ್ಸಲ್ಲಿ ಆ ಸೀನು ಉಳ್ಕೊಂಡಿದೆ, ಮುಚ್ಚಿಟ್ಟಿದ್ದೀರಾ ಅನ್ನೋ ಶಬ್ದ ಇವತ್ತು ಉಳ್ಕೊಂಡಿದೆ ನಿಮ್ಮಲ್ಲಿ. ಖಂಡಿತ ಆ ಸೀನ್ ತುಂಬ ಚೆನ್ನಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಅದೇ ಅಲ್ವಾ, ಯಾಕಂದರೆ ತುಂಬ ಅತ್ತೆ ಸೊಸೆನ ಅಷ್ಟು ಪ್ರೀತಿ ಮಾಡ್ತಾಳೆ ಅಂದರೆ ಅವಳಿಗೆ ನೋವು ಕೊಡಬಾರ್ದು ಅಂತ ಅವಳ ಮನಸ್ಸಲ್ಲಿ, ಅವಳಿಗೆ ನೋವು ಕೊಡಬಾರ್ದು ಅಂತ. ಅವಳಿಗೆ ನೋವು, ನಾನು ಇವಾಗ ಈ ವಿಷಯ ಹೇಳಿದ್ರೆ ಅವಳಿಗೆ ನೋವಾಗುತ್ತೆ. ಆ ನೋವು ದುಃಖ ನನಗೇ ಇರಲಿ, ನಾನೇ ಇಟ್ಕೊಳ್ಳೋಣ ಅಂದ್ಬಿಟ್ಟು ಅವಳಿಗೆ ಹೇಳಿದೆ, ನಾನು ಮುಚ್ಚಿಟ್ಕೊಳ್ಳೋದು. ಹಾಗೆ ಈಗ ಕಲರ್ಸಲ್ಲಿ ಬಿಗ್ ಬಾಸ್, ಬಿಗ್ ರಿಯಾಲಿಟಿ ಶೋ ಬರ್ತಾ ಇರೋದ್ರಿಂದ ಅಷ್ಟು ಸೀರಿಯಲ್ಗಳು ಎಂಡ್ ಆಗುತ್ತೆ ಅನ್ನೋದು ಕೂಡ ಕೇಳಿ ಬರ್ತದೆ. ಅದರಲ್ಲಿ ರಾಮಾಚಾರಿ ಕೂಡ ಮುಕ್ತಾಯ ಹಂತದಲ್ಲಿದೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಸೊ ನೀವು ಕ್ಲಾರಿಟಿ ಕೊಡೋದಾದರೆ, ರಾಮಾಚಾರಿ ಹೌದಾ, ನಿಜವಾಗ್ಲೂ ಮುಗಿಯುತ್ತಾ? ನಮ್ಮವರೆಗೂ ಬಂದು ತಲುಪಿದೆ ಆ ಥರ. ಬಿಗ್ ಬಾಸ್ ಆದಮೇಲೆ ಇನ್ನೊಂದು 30 ಎಪಿಸೋಡ್ ಉಳ್ಕೊಳುತ್ತೆ 1000 ಎಪಿಸೋಡ್ ಆಗೋಕ್ಕೆ. 30 ಎಪಿಸೋಡ್ಸ್ ಮಾಡಿಬಿಟ್ಟು ಮಾಡ್ತಾರೆ ಅಂತ. ಬಟ್ ಗೊತ್ತಿಲ್ಲ, ಏನೋ TRP ತುಂಬ ಚೆನ್ನಾಗಿ ಬಂದ್ಬಿಡ್ತು, ಜನ ತುಂಬ ಮೆಚ್ಕೊಂಡ್ಬಿಟ್ರು, ಏನೋ ಒಂದು ಕತೆ ಚೇಂಜೇ ಮಾಡಿಬಿಟ್ರು, ಜನಕ್ಕೆ ಇಷ್ಟ ಆಗೋ ಥರ. ಹಂಗೆ ಏನಾರು ಆಗುತ್ತೋ ಗೊತ್ತಿಲ್ಲ. ಬಟ್ ನಮ್ಗೆ ಹಂಗೆ ತಲುಪಿದೆ. ಇನ್ನೊಂದು 60 ಎಪಿಸೋಡ್ಸ್ ಇದೆ 1000 ಆಗೋಕ್ಕೆ.
ಅದ್ರ ಮೇಲೆ ನಮ್ಮ ರಾಮ್ಜಿ ಸರ್ ಏನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಓಕೆ ಮೇಡಮ್. ಹಾಗೆ ಈಗ ವಸುದೇವ ಕುಟುಂಬದ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಸೆಪ್ಟೆಂಬರ್ 15ನೇ ತಾರೀಕಿಂದ ಬರ್ತಾ ಇದೆ ಹೊಸ ಸೀರಿಯಲ್ಲು. ಈಗ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ, ಎಲ್ಲೆಲ್ಲೂ ಹೊಸತನ ಕಾಣ್ತಾ ಇದೆ. ಸೊ ಯಾಕೆ ಜನ ಈ ಸೀರಿಯಲ್ನ ನೋಡಬೇಕು ಅನ್ನೋದು ನಿಮ್ಮ ಅಂದರೆ ನಿಮ್ಮ ಆರೇನೆ ಹೇಳಿಬಿಡಿ. ಹಾಗೆ ಎಷ್ಟೊತ್ತಿಗೆ ಬರುತ್ತೆ ಅಂತಲೂ ಹೇಳಿಬಿಡಿ. ಇದು ಸ್ಟಾರ್ ಸುವರ್ಣದಲ್ಲಿ ಈ 15th 8:30ಗೆ 8:00ವರೆಗೆ ಬರುತ್ತೆ. ಯಾಕೆ ಈ ಕಥೆನ ನೋಡಿ ಅಂತೀನಿ ಅಂದರೆ, ಒಂದು ನಾಟಕೀಯತೆ ಇಲ್ಲ, ನಮ್ಮ ಜೀವನದಲ್ಲಿ ನಡೆಯೋದೆ. ಪ್ರತಿದಿನ ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಮನೇಲಿ ಏನು ನಡೀತು, ನಮ್ಮ ಅಮ್ಮ ಏನು ಹೇಳಿದ್ರು, ನಮ್ಮ ಅತ್ತೆ ಏನು ಹೇಳಿದ್ರು, ನಮ್ಮ ಅಜ್ಜಿ ಏನು ಹೇಳಿದ್ರು, ಅಪ್ಪ ಇದ್ದಾಗ ಹೇಗೆ, ಅಪ್ಪ ಇಲ್ಲದೆ ಇರೋಗೆ, ಬಂಧು ಬಾಂಧವರು ಹೆಂಗೆ ಟ್ರೀಟ್ ಮಾಡ್ತಾರೆ, ಹಂಗೆಲ್ಲ ಸೇರ್ಕೊಂಡಿದೆ ಇದರಲ್ಲಿ. ಅಂದರೆ ಕುಟುಂಬದಲ್ಲೇ ನಡೆಯೋದು. ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಮನೇಲಿ ಏನಾಗಿರುತ್ತೋ ಅದನ್ನು ಒಂದು ಸೀನ್ ಥರ ಇರುತ್ತೆ ಇಲ್ಲಿ. ಯಾವುದು ನಿಮಗೆ ಅಯ್ಯೋ ಇದು ಸಾಧ್ಯ ಇಲ್ಲ, ಇದು ಬರೀ ಸ್ಕ್ರೀನ್ ಮೇಲೆ ಮಾತ್ರ ಸಾಧ್ಯ ಅನ್ನೋ ಥರದ್ದಲ್ಲ ಇದು. ಸೊ ಅದರಿಂದ ಈ ಕತೆ ಜನಕ್ಕೆ ಬೇಗ ರೀಚ್ ಆಗುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ಪ್ರತಿ ಪಾತ್ರಗಳು, ಎಲ್ಲರ ಪಾತ್ರಗಳು ಜೀವಿಸಿದ್ದಾರೆ, ಎಲ್ಲರೂ ಅವ್ರವ್ರ ಪಾತ್ರನ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಆಮೇಲೆ ನಮ್ಮ ಮನೆ ಕತೆ ಅಂತೀವಲ್ಲ, ಹಂಗೆ ಮನೆ ಕತೆಗೆ ಹತ್ತಿರದಲ್ಲಿದೆ ಇದು. ಜನಕ್ಕೆ ಇಷ್ಟ ಆಗುತ್ತೆ. ಖಂಡಿತ ಈ ಸೀರಿಯಲ್ ಒಳ್ಳೆ ಮಟ್ಟಕ್ಕೆ ಜನ ತಗೊಂಡೋಗಿ ನಿಲ್ಲಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಾಗಿತ್ತು ಅಂಜಲಿ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.